ಹೇಳ್ರು ಇದೇನು ಮಾಡ್ತಿದ್ದಾರೆ, ಏನಿದು ಲಾಗು ಅಂತ ನೋಡ್ತಾ ಇದ್ದೀರಾ. ಇವತ್ತು ನಮ್ಮ ಕಾಲೇಜಲ್ಲಿ ಫಾರ್ ಫಸ್ಟ್ ಟೈಮ್ ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸ್ ನಡೀತೈತಿ. ನಮ್ಮ ಕಾಲೇಜಲ್ಲಿ ಫಸ್ಟು ನಡೀತಿರೋ ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸು, ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಪಟಗಳು ಅವರ ಸ್ಪೋರ್ಟ್ಸ್ ಸಮೇತವಾಗಿ ಹೋಗಿ ನಂಬರ್ 1 ರೂಮಿನಲ್ಲಿ ರಿಜಿಸ್ಟ್ರೇಷನ್ ನಡೀತಾ ಇದೆ. ದಯಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಇದೇನಪ್ಪ ಇದು ಅಂತ ನೋಡ್ತಾ ಇದ್ದೀರಾ. ಎಲ್ಲರಿಗೂ ಅಡುಗೆ ಮಾಡ್ತಿದ್ದಾರೆ. ಅಂದರೆ ಬೇರೆ ಬೇರೆ ಕಾಲೇಜಿಂದ ಬಂದಿರ್ತಾರಲ್ವ ಸ್ಪೋರ್ಟ್ಸ್ ಆಡೋಕ್ಕೆ, ಸೊ ಅವ್ರಿಗೋಸ್ಕರ ಅಡುಗೆ ಮಾಡ್ತಿದ್ದಾರೆ. ಇದೇನಪ್ಪ ಅಂದರೆ ಫೋಟೋ ಶೂಟ್ ಮಾಡ್ತಿದ್ರು, ಅಲ್ಲಿ ಫೋಟೋ ತಗೋತಿದ್ರು. ಸೊ ಅದಕ್ಕೆ ನೀವು ನೋಡಲಿ ಅಂತ ಹಾಕಿದ್ದೀನಿ. ಇವಾಗ ಗೆಸ್ಟ್ನ ವೆಲ್ಕಮ್ ಮಾಡ್ತಿದ್ದಾರೆ ನಮ್ಮ ಸರ್ರು. ಗೆಸ್ಟು ಒಳಗೆ ಎಂಟ್ರಿ ಆದರೂ ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಕೊನೆವರೆಗೂ ನೋಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ಟೇಜ್ ಮೇಲೆ ಎಂಟ್ರಿ ಆದರೆ ಇವಾಗ ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಕ್ಲಾಸ್ಮೇಟ್ ಸಾಂಗ್ ಹೇಳ್ತಿದ್ದಾರೆ, ಕೇಳಿ. ಸಾಂಗ್ ಹೇಳಿ ಮುಗಿಸಿದ್ರು ನನ್ನ ಫ್ರೆಂಡ್ಸ್. ಕೊನೆಗೂ ಚೆನ್ನಾಗಿ ಆಡಿದ್ದಾರೆ ಅಂತ ಇಲ್ವೋ ಕಮೆಂಟ್ ಮಾಡಿ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಈಗ ಎಲ್ಲರನ್ನೂ ವೆಲ್ಕಮ್ ಮಾಡ್ತಿದ್ದಾರೆ. ನಮ್ಮ ಕಾಲೇಜ್ ವಾಲಂಟಿಯರ್ಸ್ ಅಂತ ಇರ್ತಾರೆ, ಸೊ ಅವರು ಬಂದಿರೋರಿಗೆಲ್ಲ ಹೂ ಕೊಟ್ಟು ವೆಲ್ಕಮ್ ಮಾಡ್ತಿದ್ದಾರೆ. ಕಾರಣೀಭೂತರಾಗಿರ್ತಕ್ಕಂಥವರು ಶ್ರೀ ಸಿದ್ದಗಂಗಾ ಮಠ ಅವರನ್ನ ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಿ ಕಾಲೇಜಿನ ಅಭಿವೃದ್ಧಿಗೆ ಅವರನ್ನ ಇಲ್ಲಿ ಬಿಟ್ಟಿದ್ದಾರೆ. ನಮ್ಮ ಎಲ್ಲ ಕಾಲೇಜಿನ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಉಚಿತವಾಗಿ ಕಾರ್ಯ ಮಾಡತಕ್ಕಂತಹ ನಮ್ಮ ನೋಡಲಾಧಿಕಾರಿ ಪ್ರಕಾಶ್ ಅವರು ಕೂಡ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರನ್ನ ಈ ಸಮಾರಂಭದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಆಗಿರ್ತಕ್ಕಂತಹ ಪರಮೇಶ್ವರ ಸ್ವಾಮಿಯವರು, ಕಾಲೇಜಿನ ಬೆಳವಣಿಗೆ ಹಾದಿಯಲ್ಲಿ ಅವರ ಪಾತ್ರವೂ ಕೂಡ ಅತ್ಯಂತ ಮುಖ್ಯ ಆಗಿದೆ. ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಎಂ.ಆರ್. ಪರಮೇಶ್ವರ ಸ್ವಾಮಿ ಅವರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ನಟರಾಜೇಶ್ವರ ಅವರು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರು ಕೂಡ ಕ್ರೀಡಾ ಉತ್ಸಾಹಿಗಳು. ಕ್ರೀಡಾಕೂಟ ಅಂತ ಅಂದ್ರೆ ಬಹಳ ಅತ್ಯುತ್ಸಾಹದಿಂದ ಅವರು ಪಾಲ್ಗೊಳ್ಳುತ್ತಾರೆ. ಸರ್ಕಾರಿ ಬಾಲಕಿಯರ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂತಹ ನಟರಾಜೇಶ್ವರ ಅವರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರನ್ನ ಈ ಕ್ರೀಡಾಕೂಟದ ಪರವಾಗಿ ಎಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕ್ರೀಡಾಕೂಟದ ಆ ವೇದಿಕೆ ಮೇಲೆ ಉದಯಭಾರತಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಪ್ರಕಾಶ್ ಅವರು ಕೂಡ ಒಂದು ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸ್ಟೇಜ್ ಮೇಲೆ ಇರೋ ಎಲ್ಲರನ್ನೂ ವೆಲ್ಕಮ್ ಮಾಡೈತಿ. ಇವಾಗ ನನ್ನ ಫ್ರೆಂಡ್ ಡ್ಯಾನ್ಸ್ ಹಾಕ್ತಾಳೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಂದ್ವಿ. ಆವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕುಂತಿದ್ರು, ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ನೋಡಿ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಆಮೇಲೆ ನಮ್ಮಿಬ್ಬರು ಫ್ರೆಂಡ್ಸ್ ಆಲ್ರೆಡಿ ಹೋಗ್ಬಿಟ್ಟಿದ್ರು, ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲ ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲರೂ ಸ್ಪೋರ್ಟ್ಸ್ ನೋಡ್ತಿದ್ರೆ ಇವರಿಬ್ರು ತಿನ್ನಕ್ಕೆ ಹೋಗ್ತವ್ರು ಆಲೆ ಬಕಸುರಿರು. ಆಮೇಲೆ ಫೋಟೋ ಶೂಟ್ ಬೇರೆ ಮಾಡೋರೆ, ಅದನ್ನ ವಿಡಿಯೋ ಹಾಕ್ತೀನಿ ಲಾಸ್ಟಿಗೆ ನೋಡಿ. ಅದು ಯಾವ ಸ್ಟೈಲಲ್ಲಿ ಮಾಡೋಂತ ನೋಡಿ. ಯಾರು ಪರ್ಮಿಷನ್ ಇಲ್ಲ ಏನಿಲ್ಲ, ಸುಮ್ಮನೆ ನುಗ್ತಾವ್ರೆ. ನೋಡಿ ಇವರೇ ಟೀಚರ್ಸ್ ಇವಾಗ. ಬಾಯ್.
ಫ್ರೆಂಡ್ಸ್ ಎಷ್ಟು ಫೋನ್ ಒಳಗೆ ಮುಳುಗೋಗ್ಬಿಟ್ಟವಳೆ ಪಾಪ ನಾವು ಸುಮ್ಮನೆ ಕುಡಿದ್ವಿ. ನೋಡಿ ಇವ್ರ ಪಾಪ ಫೋನೇ ಇಲ್ಲ ಸುಮ್ ಕುಂತಾರೆ. ಆಮೇಲೆ ಇವ್ರು ತಿಂತವ್ರೆ ಬಿಸಿ. ಅವರಂತೂ ಯಾರು ಮಾತಾಡ್ಸಿದ್ರು ರಿಪ್ಲೈ ಕೊಡ್ತಿಲ್ಲ. ಈಗ ಮಾತ್ರ ಆ್ಯಕ್ಷನ್ ಮಾಡಿದ್ರು ಸ್ವಲ್ಪ. ಇನ್ನು ಯಾವ ಸ್ನ್ಯಾಪ್ ಆಗ್ತೀಯ ಜಾಸ್ತಿದು? ಯಾಕೆ ಕೋತಿ ನೀವಂತಕ್ಕೆ? ಅವಳು ಕೋತಿ ಅಲ್ವಾ? ಕೋತಿ ಬೆಸ್ಟ್ ಫ್ರೆಂಡ್ಸ್, ಅದಕ್ಕೆ ಕೋತಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಅಯ್ಯೋ ಯಾರು ಗಂಡಿಲ್ಲ ಕಣೆ, ನಾವಿರೋದೇ 4 ಜನ. ಅದೇಯ. ಹಾಯ್ ಗೈಸ್, ಇವತ್ತು ಏನಪ್ಪ ಲಾಗ್ ಅಂತ ನೋಡ್ತಾ ಇದ್ದೀರಾ? ಇವತ್ತೇನು ಡಿಸ್ಟ್ರಿಕ್ಟ್ ಲೆವೆಲ್ ಏನಂದೆ ಇನ್ನೊಂದ್ಸಲ ಹೇಳು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಸ್ಪೋರ್ಟ್ಸ್ ಇದೆ. ಸೊ ನಮ್ಮ ಕಾಲೇಜಲ್ಲೇ ಕಬಡ್ಡಿ ಆಯೋಜನೆ ಆಗೈತೆ. ಸೊ ನಡೀತಾ ಇದೆ, ಅದನ್ನು ಹಾಕ್ತಾರೆ ನೆಕ್ಸ್ಟ್ ವಿಡಿಯೋ. ಸಾಂಗ್ ಹೇಳ್ತಿದ್ದಲ್ಲ, ಮರ್ತೋಯ್ತು, ನೆನಪಾಗ್ತಿಲ್ಲ. ನಮ್ಮ ಲಿಕ್ಕಿ ಹೇಳ್ತಾರೆ ಆಕ್ಚುಲಿ ಚೆನ್ನಾಗಿರೋದು. ದೃಷ್ಟಿ ಆಗೋದು ಮಗಿಗೆ, ಅದಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಬಂದಿದ್ದಾರೆ, ಬೇರೆ ಬೇರೆ ಕಾಲೇಜಲ್ಲೆಲ್ಲ ಬಂದಿದ್ದಾರೆ ಸ್ಪೋರ್ಟ್ಸ್ ಆಡೋಕ್ಕೆ. ಇದೇ ಫಸ್ಟು ನಮ್ಮ ಕಾಲೇಜಲ್ಲೇ ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸ್ ನಡೀತಿರೋದು. ನಮ್ಮ ಕಾಲೇಜಲ್ಲೇ ಫಸ್ಟು ನಡೀತಿರೋದು. ಇನ್ನು ತುರುವೇಕೆರೆ ತಾಲೂಕಲ್ಲಿ ಯಾವ ಕಾಲೇಜಲ್ಲೂ ನಡೆದಿಲ್ಲ. ಈಗ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಈಗ ನಮ್ಮ ತುರುವೇಕೆರೆ ಗರ್ಲ್ಸ್ ಎಂಟ್ರಿ ಕೊಡ್ತಾರೆ ನೋಡಿ. ಇದೀಗ ಮಹಿಳಾ ತಂಡ ಇದೀಗ ಅಖಾಡದಲ್ಲಿ ಈ ಟೀಮ್ ಏನು ಅಂದರೆ, ಈ ಟೀಮ್ ಬಂದು ನಮ್ಮ ತುರುವೇಕೆರೆ ಗರ್ಲ್ಸ್ ಆಪೋಸಿಟ್ ಟೀಮ್. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಮ್ಮ ಗಣ್ಯರು ಮಾಡ್ಕೊಳ್ತಾ ಇದ್ದಾರೆ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ದಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಏನಂದರೆ ಗೆಸ್ಟ್ಗಳೆಲ್ಲ ಎಲ್ಲರಿಗೂ ಎಂಕರೇಜ್ ಮಾಡ್ತಿದ್ದಾರೆ, ಅಂದರೆ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ, ನೋಡಿ ಮತ್ತು ಹೇಗೆ ಆಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಫೈನಲಿ ನಮ್ಮ ತುರುವೇಕೆರೆ ತಾಲೂಕಲ್ಲಿ ಗರ್ಲ್ಸ್ ಕಬಡ್ಡಿ ವಿನ್ ಆಯಿತು ಗೈಸ್. ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅದು ಯಾವ್ದು ಗೊತ್ತಾ, ಎಫೆಕ್ಟ್ ತೋರಿಸ್ತೀನಿ ನೋಡಿ. ಸ್ನ್ಯಾಪಲ್ಲಿ ತಗೋತಾರೆ ಫೋಟೋನ. ಈ ಮುಖ ಇದೆ ನೋಡಿ ಗೈಸ್. ಇವ್ರ ಲಾಗ್ ಹೆಸರು ಏನು ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳ. ನಿಶಾ ಬಿ ಗುಪ್ತಾ, ಅವರು ಪೂಜಾ, ಇವ್ರ ಸಪೋರ್ಟರ್ ಪೂಜಾ. ಅಡ್ವಾನ್ಸ್ ಬರ್ಡೇ ವಿಶ್ ಮಾಡ್ಬಿಡಿ. ಅಡ್ವಾನ್ಸ್ ಬರ್ತಡೇ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅವ್ರ ಲಾಗಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ದುಡ್ಡಲ್ಲಿ ಕೇಕ್ ಕಟ್ ಮಾಡ್ತಾನಂತೆ ಅವ್ರಿಗೆ. ಲಿಶಾ ಏನಾದ್ರು ಹೇಳ ನಮ್ಮ ಲಾಗ್ ಬಗ್ಗೆ. ಹೋಗ್ಲಿ, ನಿಮ್ಮ ಲಾಗ್ ಬಗ್ಗೆನೇ ಹೇಳು. ನೋಡಿರಿ, ಸಪೋರ್ಟ್ ಮಾಡಿ. ಇವರಿಬ್ರು ನೋಡಿ ಏನು ಡೀಪಾಗಿ ಡಿಸ್ಕಷನ್ ಮಾಡ್ತವ್ರೆ. ಇವರಿಬ್ರು ಡೀಪಾಗಿ ಡಿಸ್ಕಷನ್ ಮಾಡಾಯಿತು. ಸೊ ಬಾಯ್ಸ್ ಕಬಡ್ಡಿ ಆಡ್ತಿತ್ತು, ನೋಡೋಣ ಬನ್ನಿ. ಫಸ್ಟ್ ಸತಿ ಕಬಡ್ಡಿ ಆಡಬೇಕಾದ್ರೆ 2 ಟೀಮು ಟೈ ಆಯಿತು. ಸೊ ಮತ್ತೆ ಆಡಿಸ್ತಿದ್ದಾರೆ. ಈಗ ಬೋನಸ್ ಪಾಯಿಂಟು 5 ಪಾಯಿಂಟೇನೋ ಗೆಲ್ಕೊಬರ್ಬೇಕು. ನೋಡೋಣ ಯಾರು ವಿನ್ ಆಗ್ಬೋದು ಅಂತ.
ಬಾಯ್ ಸ್ಕೋರ್ ಅನೌನ್ಸ್ ಮಾಡಿ. ಮಧುಗಿರಿ ಮತ್ತು ಕುಣಿಗಲ್ ಟೀಮ್ಗಳು, ಕಣಕ್ಕೆ ಇಳಿದಿರುವ ಮಧುಗಿರಿ ಮತ್ತು ಕುಣಿಗಲ್ ಟೀಮ್ಗಳು ಸರ್. ಒಂದ್ ನಿಮಿಷ ಮಕ್ಕಳ, ಎಲ್ಲ ಟೀಮ್ಗಳು ಅಲ್ಲಿಗೆ ಹೋಗಿ. ಮ್ಯಾಚ್ ವಿನ್ ಆಗಿದ್ದಕ್ಕೆ ನಮ್ಮ ಪ್ರಿನ್ಸಿಪಲ್ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಫ್ರೆಂಡ್ಸ್. ಲ್ಯಾಟ್ರಿ ಏನಂದರೆ ಇವಾಗ ನಮ್ಮ ಕಾಲೇಜ್ ಫಸ್ಟ್ ರೌಂಡ್ ಮ್ಯಾಚ್ ವಿನ್ ಆಗಿದೆ ಕಬಡ್ಡಿ ಡಿಸ್ಟಿಕ್ ಲೆವೆಲ್ದು. ಸೊ ಫೈನಲಿಗೆ ನೋಡೋಣ ಏನಾಗುತ್ತೆ ಅಂತ. ಅಷ್ಟೊತ್ತಿಗೆ ಅವ್ರಿಗೆಲ್ಲ ಎಂಕರೇಜ್ ಮಾಡೋಕ್ಕೆ ಶಕ್ತಿ ಬೇಕಲ್ವಾ, ಅದಕ್ಕೆ ಎಲ್ಲ ತಿನ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನಾದರೂ ಸ್ನ್ಯಾಕ್ಸ್ ನೋಡೋಣ ಬನ್ನಿ, ಏನಾಗುತ್ತೋ ಲಾಸ್ಟಿಗೆ ಗೊತ್ತು. ಎನರ್ಜಿ ಬೂಸ್ಟ್ ಇದು ಈಗ ಎಲ್ಲರಿಗೂ ಎಂಕರೇಜ್ ಮಾಡೋಕ್ಕೆ. ಫೈನಲ್ಗೆ ಸೆಕೆಂಡ್ ರೌಂಡ್ ಆಗ್ತಾ ಇದ್ದಾರೆ, ನೋಡೋಣ. ಇದು ತಿನ್ಬಿಟ್ಟು ಹೋಗಿ ನೋಡ್ತೀವಿ, ವಿನ್ ಆಗೈತಾ ಇಲ್ವೋ ಗೊತ್ತಿಲ್ಲ. ಖಾಲಿ ಆದಮೇಲೆ ಸೆಕೆಂಡ್ ರೌಂಡ್ ಮ್ಯಾಚ್ ವಿನ್ ಆಗೈತೆ, ಥರ್ಡ್ ರೌಂಡು ಅಲ್ಲಿ ಬಿಟ್ಟು ಬಂದಿದ್ದೀವಿ ನೋಡೋಕ್ಕೆ. ನೋಡಿ ಇವರು ಮಾತಾಡಿ ಬರ್ರೆ ಅಂದರೆ ತಿನ್ನೋ ಬಿಸಿ ಇವರಿಬ್ರು. ಮೊಬೈಲು ಕೊಟ್ಟರೆ ತಿನ್ನೋದು. ನೋಡಿ ನಾವಿನ್ನ ತಿಂದೇ ಇಲ್ಲ, ಇವ್ರು ಆಳೆ ನೋಡಿ ನೋಡಿ ಹೆಂಗೆ ಬಾಯ್ಗಾಕತ್ತಾರೆ. ಸರಿ ಮತ್ತೆ ಸಿಗುವ, ಖಾಲಿ ಆದಮೇಲೆ ಮಾತಾಡೋಣ. ನಮ್ಮನುಗಂತೂ ಚಿರ್ಮುರಿ ತಿಂದು ಖಾರ ಆಗಿ ಪಾಪ ಅಳ್ಕೊಂಡು ಕೂತವಳೆ, ಕಣ್ಣಲ್ಲೆಲ್ಲ ನೀರು ಸುರಿಸ್ತವಳೆ. ಫೋಟೋ ಶೂಟ್ ಮಾಡಿದ್ದಾರೆ. ಈ ಥರನೂ ಫೋಟೋ ತೆಗಿತಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಮಗಿಗಂತೂ ನಾಚಿಕೆ ಅಂದರೆ ನಾಚಿಕೆ. ಈ ಥರ ಕ್ಯಾಮ್ರಾ ಮ್ಯಾನ್ ಎಲ್ಲರೂ ನೋಡಿದ್ದೀರಾ? ಈಗ ಇಷ್ಟೊತ್ತು ಇವ್ರದ್ದಾಯ್ತು, ಇವಾಗ ಇವ್ರು ಮೇಡಮ್ದು ಫ್ರೆಂಡ್ಸ್, ಇದೇನು ಫೋಟೋ ಹಾಕಿದ್ದಾಳೆ ಅಂತ ನೋಡ್ತಿದ್ದೀರಾ? ಏನಂದರೆ ಗ್ರೂಪ್ ಗೇಮಲ್ಲಿ ಕಬಡ್ಡಿ ಮತ್ತು ಗರ್ಲ್ಸ್ ವಾಲಿಬಾಲ್ ಸೆಕೆಂಡ್ ಬಂದಿದೆ ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸಲ್ಲಿ. ಇವಾಗ ಅವರು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಎಲ್ಲರಿಗೂ ಕಂಗ್ರ್ಯಾಟ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.